ಬಾಳ್ಗೆ ಭೂಮಂಡಲ ಬಾಳ್ಗೆ ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ ಗುರು ಬಾಳ್ಗೆ ಗುರು ನಮ್ಮೊಂದಿಗೆ. ಜ್ಞಾನಿಗಳ ಅನುಭವಗಳು ಎಂಬ ಚಿಂತನೆಯಲ್ಲಿ ವೇದಾದ್ರಿ ಮಹರ್ಷಿಯವರ ನುಡಿಮುತ್ತನ್ನು ಕೇಳೋಣ. ಹಲವು ಜ್ಞಾನಿಗಳು, ಕವಿಗಳು, ಉದ್ಯೋಗ ನಿಪುಣರುಗಳು, ಸಿದ್ಧರುಗಳು ಅವರ ಜೀವನದಲ್ಲಿ ಹಲವಾರು ಸಂದರ್ಭಗಳಲ್ಲಿ ನೆನೆಸಲು ಅಸಾಧ್ಯವಾದ ಘಟನೆಗಳು, ಅನುಭವಗಳು ನಡೆದಿರುತ್ತದೆ. ಜಗತ್ತಿನಲ್ಲಿರುವ ಜನರಿಗೆ ಚಿಂತಕರ ಅನುಭವಗಳು, ನುಡಿಗಳು, ಬರಹಗಳು, ಕವಿಗಳಿಂದ, ಕಲೆಗಳಿಂದ, ಆ ಮೇಧಾವಿಗಳ ಜೀವನ ಜನರಿಗೆ ಒಂದು ಮಾರ್ಗದರ್ಶಕವಾಗಿ ಇರುತ್ತದೆ. ಅವರ ಜೀವನದ ಕ್ಷೇತ್ರದಲ್ಲಿ ಉಂಟಾದ ಘಟನೆಗಳಿಂದ ಆ ಸಮಯದಲ್ಲಿ ತಾವು ಅನುಭವಿಸಿದ ಅನುಭವಗಳು, ಸಂತೋಷವನ್ನು, ಸಂಕಷ್ಟವನ್ನು ಜನರಿಗೆ ಸರಿಯಾಗಿ ತಿಳಿಸಿದ್ದಾರೆ. ಅವರ ಇಂತಹ ಪ್ರಯತ್ನದಿಂದ ಅವರು ಪಡೆದ ಸಂತೋಷವನ್ನು ಪ್ರತಿಯೊಬ್ಬರೂ ತಾನೂ ಅರಿತು ಅದೇ ರೀತಿ ಜೀವನದಲ್ಲಿ ಸಂತೋಷವನ್ನು ಪಡೆಯಬೇಕು, ಉನ್ನತಿಯಾಗಬೇಕು, ಯಶಸ್ಸನ್ನು ಕಾಣಬೇಕು ಎಂದು ನೆನೆದು ಪ್ರಯತ್ನಪಟ್ಟರೆ ನಾವು ಆ ನೆಲೆಯನ್ನು ಪಡೆಯಬಹುದು. ಅವರು ಪಡೆದ ಸಂಕಷ್ಟಗಳನ್ನು ನಾವು ಅರಿತುಕೊಳ್ಳುವುದರಿಂದ ಅಂತಹ ಕಷ್ಟಗಳು ನಮ್ಮ ಜೀವನದಲ್ಲಿ ಬಾರದಂತೆ ಜಾಗೃತಿಯಿಂದ ಇರಲು ಹಾಗೂ ಅಂತಹ ಸಂದರ್ಭಗಳು, ಘಟನೆಗಳು ಬಂದರೆ ಅದನ್ನು ನಿರ್ವಹಿಸುವಂತಹ ಸಾಮರ್ಥ್ಯಗಳು, ಪಕ್ವತೆ, ತಾಳ್ಮೆ ಇವುಗಳನ್ನು ಯಾರೊಬ್ಬರೂ ಪಡೆಯಬಹುದು. ಆದ್ದರಿಂದ ಜ್ಞಾನಿಗಳು ಮತ್ತು ಅನುಭವಶಾಲಿಗಳ ಚಿಂತನೆಗಳು, ಅವರ ಜೀವನ ಚರಿತ್ರೆಗಳು ಇವುಗಳನ್ನು ಅರಿತು ಅನುಭವಿಸಿ ಎಲ್ಲರೂ ಹಲವು ವಿಧದಲ್ಲಿ ಅನುಭವಿಸಿ ಒಳ್ಳೆಯ ಫಲವನ್ನೇ ಪಡೆಯೋಣ ಎಂದು ವೇದಾದ್ರಿ ಮಹರ್ಷಿಯವರು ತಿಳಿಸಿದ್ದಾರೆ. ಬಾಳ್ಗೆ ಭೂಮಂಡಲ ಬಾಳ್ಗೆ ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ. ವೇದಾದ್ರಿ ಮಹರ್ಷಿಯವರ ಬಗ್ಗೆ 100 ಜ್ಞಾನಿಗಳ ಚಿಂತನೆಯಲ್ಲಿ ಮೊದಲನೆಯ ಭಾಗದಲ್ಲಿ ದೈವನೆಲೆಯೇ ವೇದಾದ್ರಿ ಎಂಬ ಶೀರ್ಷಿಕೆಯಲ್ಲಿ ಜ್ಞಾನ ಚಿಂತಕರು ಶುದ್ಧಾನಂದ ಭಾರತಿಯಾರ್ ಅವರ ಚಿಂತನೆ. ವೇದಾದ್ರಿ ಎಂಬ ಹೆಸರು ಸಹಜವಾಗಿ ಅವರಿಗೆ ಅವರ ತಂದೆ ತಾಯಿ ಇಟ್ಟ ಹೆಸರು ಅಲ್ಲ ಎಂದು ನನಗೆ ಅನಿಸಿತ್ತು. ಏಕೆಂದರೆ ವೇದಾದ್ರಿ ಎಂಬ ಪದಕ್ಕೆ ಅರಿವಿನ ಪರ್ವತ ಎಂದು ಅರ್ಥ. ಈ ಪದದ ಅರ್ಥ ಅಷ್ಟು ಸರಿಯಾಗಿ ಅವರ ಜೀವನಕ್ಕೆ ಹೊಂದಾಣಿಕೆಯಾಗಿರುವುದರಿಂದ ಇದು ಇವರಿಗೆ ಇವರೇ ಇಟ್ಟುಕೊಂಡ ಹೆಸರು ಎಂದು ಅಂದುಕೊಂಡಿದ್ದೆ. ಆದರೆ ಏಕೆಂದರೆ ಜ್ಞಾನಿಗಳು ತಾವು ಜ್ಞಾನ ಪಡೆದ ನಂತರ ಅವರು ಅವರ ಹೆಸರನ್ನು ಬದಲಾಯಿಸಿಕೊಳ್ಳುವುದು ಸಹಜ. ಆದರೆ ವಿಚಾರಿಸಿದಾಗ ತಿಳಿಯಿತು, ಇದು ಅವರ ತಂದೆ ತಾಯಿಗಳೇ ಇವರಿಗೆ ಹುಟ್ಟಿದಾಗ ಇಟ್ಟ ಹೆಸರು ಎಂದು ತಿಳಿದುಕೊಂಡೆ. ಇಂತಹ ಹೆಸರಿಗೂ ಜೀವನಕ್ಕೂ ಇರುವ ಸಂಬಂಧ ಬೇರೆ ಯಾರಿಗಾದರೂ ಹೊಂದಾಣಿಕೆಯಾಗುವುದು ವಿರಳವೇ ಅಲ್ಲವೇ? ಚಿಂತಿಸಿ ನೋಡಿ. ವೇದಾದ್ರಿ ಮಹರ್ಷಿಯವರ ಬಗ್ಗೆ ಜ್ಞಾನಿ ಶುದ್ಧಾನಂದ ಭಾರತಿಯಾರ್ ಅವರ ಇನ್ನೊಂದು ಚಿಂತನೆ, ಇನ್ನೊಂದು ಸಂಭವ. ಇವರು ಸಂಸಾರಿ, ಆದರೆ ಇವರ ಜೀವನದಲ್ಲಿ ಪತಿ ಪತ್ನಿಯರ ಮಧ್ಯದಲ್ಲಿ ಯಾವುದೇ ವಿಧವಾದ ಜಗಳ ಬಂದದ್ದೇ ಇಲ್ಲ. ಇದರಿಂದಲೇ ಗೊತ್ತಾಗುತ್ತದೆ ಅಲ್ಲವೇ ಇವರು ಒಂದು ಜ್ಞಾನಿ ಎಂದು. ಕುಟುಂಬದಲ್ಲೇ ನಾವು ಎಷ್ಟೋ ಕಷ್ಟಗಳನ್ನು, ದುಃಖಗಳನ್ನು ಅನುಭವಿಸುತ್ತೇವೆ. ಏಕೆಂದರೆ ಜೀವಿತ ಅವಧಿಯಲ್ಲೇ ಎಲ್ಲ ಕಷ್ಟಗಳು, ನರಕಗಳು ಅನುಭವಿಸಿ ಬಿಡುತ್ತೇವೆ. ಸತ್ತ ನಂತರ ಇನ್ನೊಂದು ನರಕ ಎಂಬುದು ಇಲ್ಲ ಎನ್ನುತ್ತಾರೆ. ಆದರೆ ಇವರ ಜೀವನದಲ್ಲಿ ಒಂದು ಜಗಳವೂ ಇಲ್ಲ ಎಂದರೆ ಇವರು ಎಂತಹ ಪುಣ್ಯವಂತರಾಗಿ ಇರಬೇಕೆಂದು ಅರ್ಥವಾಗುತ್ತದೆ. ಇದೊಂದು ಆಶ್ಚರ್ಯ ಅಲ್ಲವೇ? ಹಿ ಈಸ್ ಎ ಸೆಲ್ಫ್ ಮೇಡ್ ಮ್ಯಾನ್. ಹಾಗಾದರೆ ದೈವನೆಲೆಯೇ ವೇದಾದ್ರಿಯಾಗಿ ಬಂದಿರಬೇಕಲ್ಲವಾ? ಇದರಲ್ಲಿ ಸಂದೇಹಕ್ಕೆ ಜಾಗವೇ ಇಲ್ಲ. ಇವರು ಮಹಾ ಮೇಧಾವಿ. ಇವರಿಗೆ ಮಕ್ಕಳಿಲ್ಲ,
ಎಂದು ಕೊರತೆಯಾಗಿ ನೆನೆಯಬಾರದು. ಆದರೆ ಇವರಿಗೆ ತಾನೇ ಅಧಿಕ ಮಕ್ಕಳು ಇರುವುದು. ನಾವೆಲ್ಲರೂ ಇವರ ಕೋಟ್ಯಾಂತರ ಮಕ್ಕಳು ತಾನೇ. ಇವರ ಭಾವನೆ, ನುಡಿ, ಕ್ರಿಯೆ ಎಲ್ಲವೂ ಉನ್ನತವಾದುದು. ಅಂತಹ ಮಹಾನ್ ವ್ಯಕ್ತಿ, ಅವತಾರ ಪುರುಷರು ತಾನೇ. ನನಗೆ ತಾನೇ ಗೊತ್ತು ಇವರಲ್ಲಿ ಹಲವು ಮಹತ್ವಪೂರ್ಣವಾದ ವಿಷಯಗಳು ಏನೆಂದು. ಯಾವ ವಿಷಯವಾದರೂ ಮೊದಲು ಅವರೇ ಪರಿಶೀಲಿಸಿ, ಅಳವಡಿಸಿ, ತಿಳಿದು ನಂತರ ಇತರರಿಗೆ ಅದರಲ್ಲಿರುವ ಒಳ್ಳೆಯದನ್ನು ಮಾತ್ರ ನೀಡುತ್ತಿದ್ದರು. ಮಹರ್ಷಿಯವರು ಉನ್ನತವಾದ ಶ್ರೇಷ್ಠವಾದ ವಿಷಯಗಳಲ್ಲಿ ಎಲ್ಲದರಲ್ಲೂ ಮೊದಲಿಗರೇ ಆಗಿದ್ದರು ಎಂದು ಶುದ್ಧಾನಂದ ಭಾರತಿಯಾರವರ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ವೇದಾದ್ರಿ ಮಹರ್ಷಿಯವರ ಜೀವನ ಚರಿತ್ರೆ ನಮ್ಮ ಜೀವನದಲ್ಲಿ ಮಹತ್ತರವಾದ ಬದಲಾವಣೆಯನ್ನು ನೀಡಲಿ ಎಂದು ಗುರುವನ್ನು ಪ್ರಾರ್ಥಿಸಿ ವಂದಿಸಿ ಹಾರೈಸುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ.